ಇವತ್ತು ಒಂದು ಸ್ವಲ್ಪ ಆಯ್ತಾರಿತ್ತಲ್ರಿ, ಹಾಗಾಗಿ ಮನೆ ತೊಳಿಗಿತ್ತಿದ ಎರಡು ತೊಳ್ಕೊಂಡಿನ್ರಿ. ಆದ್ರೆ ಏನೋ ಒಳಗಿನ ತೊಳಿಬೇಕು. ಇವತ್ತು ದೊಡ್ಡ ಸಾಲಿಗೆ ಹೋಗ್ತಾರ್ರಿ, ಆಯ್ತಾರದಲ್ರಿ. ಆಯ್ತಾರ ದಿನ ಮುಂಜಾನೆ 8ಕ್ಕೆ ಇರ್ತದೆ ಸಾಲಿ. ಗೌಡು ಅಂತೇನು ಜಳಕ ಮಾಡುತ್ತಾನ್ರಿ. ನಮ್ಮ ಜಟ್ಟು ರೆಡಿಯಾಗಿ ಬೂಟ್ ಹಾಕೊಳ್ತಾನ. ಬತ್ಬಿಟ್ಟ ಒಂದು ಸ್ವಲ್ಪ ಏನ್ರಿ ಉಣ್ಣದ ಇಟ್ಟವ್ರ ಅಕ್ಕ. ಅವನಿಗೆ ಕಾಪಿ ಅಂತ ಇಸ್ಬಿಟ್ಟು ದೊಡ್ಡ ತೋತಿ 5 ರೂಪಾಯಿ 10 ರೂಪಾಯಿ ತೋತಿ. ನಮ್ಮ ಚೆನ್ನು ಅಂತೂ ಕಸ ಹೊಡ್ಕೊಂಬಿಟ್ಟಾಳ್ರಿ ಜರ. ಯಾಕಂದ್ರೆ ನಮ್ಮ ಮಂತೊಳಗೆ ಇತ್ನಲ್ರಿ, ಹಂಗಾಗಿ ಇವತ್ತು ಕಸ ಹಾಕಿನೇ ಹೊಡ್ಲಾಗತ್ತಾಳ. ಒಂಬತ್ತಲ್ಲಿ ಟಿಫನ್ ತರ್ಸೋಡ, ಜಲ್ದಿ ತರಲ್ಲ, ಜಲ್ದಿ ಹೆಚ್ಚು ಬಿಡ್ತಾವ. ಸಾಲಿ ಎಟ್ಟು ಬಿಡ್ತದ ಉಳಕ, ಎಟ್ಟು ಬಿಡ್ತದ ನಿಮ್ಗೆ ಉಳಕ ಮಾಡ್ರಿ. ಡ್ರಿಲ್ ಮಾಡ್ಸೋಣ ಉಳಕ್ ಬಿಡ್ತಾರಲ್ಲ. ಟಾಟಾ ಜಟ್ಟು. ನಮ್ಮ ಗೋಡು ಅಂತೂ ಇನ್ನೂ ಮೈ ತಗೊಂಡ ಈಗ ಬಟ್ಟೆ ಹಾಕೊಳಗತ್ತಾನ್ರಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮಿದ್ದೀರಿ, ನಾವು ಕೂಡ ಆರಾಮಿದ್ದೆ ನೋಡ್ರಿ. ಇವತ್ತು ಆರಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೇನು, ಯಾಕಂದ್ರೆ ಒಂದು ಸ್ವಲ್ಪ ಆಯ್ತಾರ ಇತ್ತು ರೀ. ಇವತ್ತು ಮನೆ ಅದು ಎಲ್ಲ ತೊಳೆದಿತ್ತು. ಇವತ್ತು ಹುಡುಗರು ಭೀ ಸಾಲಿಗೆ ದೌಡ್ ಹೋಗ್ತಾರೆ ರೀ. ಆಯ್ತಾರದಲ್ರಿ, ಆಯ್ತಾರ ದಿನ 8ಕ್ಕೆ ಚಾಲು ಹೋಗ್ತಾರೆ ಸಾಲಿ ಅಂತೂ. ಈಗ ಹೋಗ್ಯಾರ್ರಿ. ಅದ್ರ ಟಿಫನ್ ಅಂತೂ ಒಯ್ದಿಲ್ಲ ರೀ. ಚಾ ಪಾವ ಅದೆಲ್ಲ ತಿಂದು ಹೋಗ್ಯಾರಿ. ನಾವು 9ಕ್ಕೆ ಮುತ್ಯ ಟಿಫನ್ ಕೊಟ್ಟು ಬರ್ತಾನೆ ರೀ. ಏನ್ರಿ ಮಾಡ್ಬೇಕು ರೀ ನಾ ಅಡುಗೆ, ಒಂದು ಸ್ವಲ್ಪ ನಾಷ್ಟ ರೀ ಏನ್ರಿ ಮಾಡಿ ಕಟ್ಟಬೇಕಲ್ಲ ತಿನ್ರಿ ನಾ. ಯಾಕಂದ್ರೆ 12ಕ್ಕೆ ಬಿಡ್ತೀರಿ ಅವ್ರು ಸಾಲಿ ಅಂತೂ, 9ಕ್ಕೆ ಒಳಗೆ ಬಿಡ್ತಿದ್ರಿ. ಈಗ ಅದಕ್ಕಾಗಿ ದೌಡಾನಿ ಹೋಗ್ಯಾರಿ ಅವರು. ಇವತ್ತಂತ ಒಂದು ಸ್ವಲ್ಪ ಹೊಲ್ದಾಗ ಶಾಂತಿಗೆ ಬುಡ್ ಮೆಕ್ಕಿಕೆ ಅವಲ್ರಿ ಬಂದವ್ರಿ. ಮೆಕ್ಕಿಕೆ ಅಂತೂ ಕಡ್ಸ್ಕೊಳಕ್ಕೆ, ಯಾಕಂದ್ರೆ ಮಣ್ಣೆನೇ ಕಡಿಬೇಕಂದಿದೆ ರೀ. ಸೋಮವಾರ ದಿನ ವಾರ ಸಿಕ್ಕಿದ್ದಿಲ್ಲ, ನಾಳೆಗೆ ಸೋಮವಾರ ಅದ ರೀ. ಸಲಕ್ಕೆ ಇವತ್ತು ಅದೇ ಮೆಕ್ಕಿಕಾಯಿನೇ ಕಡಿಬೇಕಂತೇಳಿ ಮಲಗಿರ್ತಾರೆ ನಾವು ಹೊಲಕ್ಕೆ. ಅದ್ರ ಸಲಕ್ಕೆ ಹೋಗ್ಬೇಕ್ರಿ ಮೆಕ್ಕಿಕಾಯಿ ಕಡಿಕೆ. ಒಂದು ಬರ್ತಡೇ ವಿಶ್ ಬಂದಿತ್ರಿ. ಆದ್ರೆ ನಿನ್ನೆ 5ನೇ ತಾರೀಕು ಒಂದು ಬರ್ತಡೇ ವಿಶ್ ಬಂದಿತ್ರಿ. ಆದ್ರೆ ನನಗೆ 5ನೇ ತಾರೀಕಿಗೆ ಮಗುವಿನ ಬರ್ತಡೇ ದಿನನೇ ವಿಶ್ ಮಾಡೋದಂತೂ ಆಲಿಲ್ರಿ. ಒಂದು ಸ್ವಲ್ಪ ಕೆಲಸ ಭಾಳ ಇತ್ತು, ಹಂಗಾಗಿ ಮಾಡ್ಬೇಕನ್ನೋದ್ರೆ ವಿಶ್ ಮಾಡೋದಂತೂ ಆಲಿಲ್ಲ. ಅದಕ್ಕೆ ಇವತ್ತು ವಿಶ್ ಮಾಡುತ್ತೀನಿ ರೀ. ಹುಟ್ಟು ಹಬ್ಬದ ಶುಭಾಶಯಗಳು ಸುಪ್ರಿಯಾ ಪುಟ್ಟ. ಚಿನ್ನು ಮರಿ ಊಟ ಮಾಡುತ್ತೀವಿ. ಈಗ ಒಂದು ಸ್ವಲ್ಪ ಸಾಂಬಾರು ಮಾಡೀನಿ. ಈಗ ಶೇಂಗಾ ಸಾರು ಮಾಡಿದ್ದು ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೇಳೆ ಗಟ್ಟಿ ಒಣಗಿ ಮಾಡ್ಬೇಕಲ್ಲತ್ತೀನಿ ಉದ್ರ ಬೇಳೆ. ಇದು ಈಗ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ ಕರಿಬೇಳೆ ಮಾಡಿ. ಒಂದಿಷ್ಟು ರೊಟ್ಟಿ ಮಾಡ್ತಾರೆ. ಈಗ ರೊಟ್ಟಿ ಅಂತ ಭಾಳ ಅವ ರೀ, ಕಡಕ್ ರೊಟ್ಟಿ ಬಕ್ಕಳ್ಕೊಂತಾವ, ಅದಕ್ಕಾಗಿ ಸ್ವಲ್ಪ ಮಾಡ್ಬೇಕಲ್ಲತ್ತೀನಿ.
ಏನು ತಂದಿದ್ದಾನು? ಬೊಂಬಾಯಿ ಮಿಠಾಯಿ ತಿನ್ನತ್ತೀನಿ. ಬೊಂಬಾಯಿ ಮಿಠಾಯಿ ತಿನ್ನೋಂಬರಿ. ಒಂದಿಷ್ಟು ಕುರಿ ಹಾಲು ಹಿಂಡಿರಿ, ಯಾಕಂದ್ರೆ ನಮ್ಮ ನಾಯಿ ಕುನಿಗಂತೂ ಹಾಲು ಬೇಕ್ರಿ. ಇನ್ನೂ ಸಣ್ಣದು ಭಾಳ ಅದಲ್ರಿ. ಏನ್ರಿ ಹಿಂಗೆ ಮತ್ತೊಂದು ಏನ್ರಿ ಆಗದ್ರೆ ತಿನ್ನಂಗಿಲ್ರಿ. ಬರೀ ಹಾಲು ಬಾನ ರೊಟ್ಟಿ ಅದು ಇಷ್ಟೇ ತಿಂತದ್ರಿ. ಅದಕ್ಕಾಗಿ ನಾಯಿ ಕುನಿ ಕಾಲಾಗ ಒಂದು ದಿನ ಒಂದು ಸರಿಗೆ ಹಾಲಂತೂ ಹಿಂಡ್ತಾರೆ ರೀ. ಅದಕ್ಕೆ ಕಡಿತೀನಿ. ಹಾಂ ಕಡ್ಲಿಕ್ಕೆ ಬರ್ತದೆ ನಿಂಗೆ ಮಗಿಕಾಯಿ? ಹಾಂ ನಡಿ, ನೀ ಕಡಿತೀನಿ ಅಂದ್ರೆ ರೆಡಿ. ಬಿಸಿಲದ ಬಕ್ಕಳದ ಬೇಡ ಅಂತ ಹೇಳ್ತಾ. ಅಂತ ಎಲ್ಲ ಆಗ್ಯದ್ರಿ. ಅಡುಗೆ ಅದೆಲ್ಲ ಆಗ್ಯದ. ಬುತ್ತಿನೂ ಕಟ್ಕೊಂಡು ಇಟ್ಕೊಂಡಿನಿ. ಬಂದಾಗ ಅವರು ಹೊಲಕ್ಕೆ ಹೋಗಿ ಮುಂಜಾನೆ ಒಂದು ಸ್ವಲ್ಪ ಹೊಲಕ್ಕೆ ಹೋಗಿರಿ, ಒಂದಿಷ್ಟು ಕಡ್ಗೆ ತರ್ತೀನಿ ಅಂತೇಳಿ. ಈಗ ನಮ್ಮ ಚೆನ್ನಾಗಿ ಹೊಂಟಾಡ್ರಿ ಇವತ್ತು. ಯಾಕಂದ್ರೆ ಒಂದು ಸ್ವಲ್ಪ ಬುಡ್ಸಿ ಅಂತಿಕೆ ಇರ್ತೇವೆ ರೀ. ಕಾಯಿ ಅಂತೂ ಕಟ್ಸ್ಬೇಕು ಬಂದಾವಲ್ರಿ. ಅದಕ್ಕೆ ಇವತ್ತು ಬಾರದೈತೆ ಹುಡುಗರು ಬರ್ತಾರೆ ರೀ. ಅವರು ಹುಡುಗರು ಭೀ ಬಾರಕ್ಕೆ ಅಲ್ಲಿಂದ ಬರ್ತಾರೆ ರೀ. ಒಂದಕ್ಕೆ ಹೊಲಕ್ಕೆ ಬರ್ತಾರೆ ರೀ. ಯಾಕಂದ್ರೆ ಬಾರ ಒಂದು ಸಾಲೆ ಬಾರಕ್ಕೆ ಬಿಡ್ತಾರೆ ಸಾಲಿ ಅಂತೂ. ಹೋಗ್ತಾರೆ ರೀ ಹೊಲಕ್ಕೆ. ತೋ ಕೇಳತ್ತೋ ನಮ್ಮ ಅಕ್ಕ ನೋಡ್ರಿ. ಶಾಂತಿಕೆ ಅಂತೂ ಅರ್ಲಿ ತಳ ಶಾಂತಿಕೆ ಕಡ್ಲಿಗೆ ತಾಳ್ರಿ. ಇವತ್ತು ಸಾಲಿ ಸುಟ್ಟಿ ಅಲ್ರಿ, ಐತಾರದ ಅಕ್ಕಿಂದು. ಅವ್ರದ್ದು ಸಾಲಿ ಅದ ರೀ ಇವತ್ತು ಮಧ್ಯಾಹ್ನ ತಕ್ಕ ಬಾರದ್ ತಕ್ಕ. ಅವರು ಬರ್ತಾರೆ ರೀ ಬಾರದ್ಲಿತ್ತ. ಸಾಲಿ 12:30 ಬಿಡ್ತಾರೆ ರೀ. ಮನೆಗೆ ಹೋಗಿ ಬ್ಯಾಗ್ ಅದೆಲ್ಲ ಇಟ್ಟು ನಡ್ಕೊತ ಬರ್ಬೇಕಲ್ರಿ ಅವರು ಹೊಲಕ್ಕೆ. ಇಬ್ಬರು ಗೌಡ್ಯ ಎಲ್ಲೂ ಬರ್ತಾರೆ ರೀ. ಯಾಕಂದ್ರೆ ಈಗಿನ ಸಾಲಿ ಐತಾರ ದಿನ ಸೂಟಿ ಇರ್ತದೆ ರೀ ಜನ ಮಂದಂತೂ. ಆದ್ರೆ ಮಠ ಸಾಲಿ ಅಂತೂ ಹಂಗಿಲ್ರಿ. ಐತಾರ ದಿನ ಅರ್ಧ ಸಾಲಿ ಇರ್ತದೆ ರೀ, ಸೋಮವಾರ ದಿನ ಫುಲ್ ಸೂಟಿ ಇರ್ತದೆ ರೀ. ಹಾಂ ಕಂಡು ತೊಗೊಂಬಿಡ್ಬಾರ್ದು. ಹಾಂ ಕಂಡು ಇವತ್ತ ಕಿಡಿ ಅದ್ರಾಗ ಹಾಕ್ತಡಿ. ಅದ್ರಾಗ ಶಾಂತಿಕೆದಾಗ ಉಳ್ತುತ್ತಯ್ಯ. ಏ ತಂಗಿ ಕೈ ಹಾಕೋ. ಬಿಟ್ಟು ಅಂಟಿಲ್ ನೋಡು. ತೋರಿಸ್ತೀನಿ ನೋಡಿ ಸನ್ನಿ. ಅಂತೂ ಬಂದಾನ್ರಿ ಸಾಲಿದು. ಮನೆಗೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇನ್ನು ಈಗ ಬಂದಾನ. ಗೋಡೆ ಬಂದಿಲ್ಲತ್ರಿ. ಗೋಡೆ ಮನೆಗೇನ ಎಲ್ಲೂ ಒಬ್ಬನೇ ಬಂದಾನ. ಒಂದು ಸ್ವಲ್ಪ ಗೋಧಿಗೆ ಜವಿಗೆ ನೀರಿಗೆ ಬಂದು ರೀ. ಯಾಕಂದ್ರೆ ಇಷ್ಟು ದಿನ ಜೋಳ ಕೊಯ್ದಿರಲ್ರಿ ಆ ಕಡೆ. ಹಾಗಾಗಿ ಗೋಧಿ ಜೀವಿ ಅಂತೂ ನೀರಿಗೆ ಬಂದು. ಹಾಗಾಗಿ ಮೋಟ್ರ್ ಚಾಲು ಮಾಡಿ ನೀರು ಬಿಡ್ತಾನ. ಗೋಧಿಗೆ ಜವಿಗೆ ನೀರು ಉಣಿಸ್ತಾನೆ ರೀ. ನಾವೇ ಕಾಯಿ ಕಡಿತೇವೆ ರೀ. ಶಾಂತಿಕಾಯಿ ಕಡ್ಲಿಗಿತ್ತೇವೆ ರೀ. ಒಂದು ಮೂರು ಪಾಕೆಟ್ ಕಡ್ದಿದ್ದೇವೆ ರೀ. ಅದ್ರ ಇನ್ನೊಂದು ಅರ್ಧ ಹೊಲ ಅದ ರೀ. ಅದಿಟ್ಟು ಕಡಿಬೇಕಲ್ಲತ್ತಾರ ರೀ. ಒತ್ತಟೆ ಒಯ್ಬೇಕಲ್ಲಕತ್ತಾರ. ಯಾಕಂದ್ರೆ ಭಾಳ ಈ ಸಲ ಕಾಯಿ ಬಿದ್ದಿಲ್ಲ ರೀ. ಮಳೆಗಾಲದಾಗ ಬಿದ್ದಂಗೆ ಮಳೆಗಾಲದಾಗ ಆದಂಗೆ ಕಾಯಿ ಈ ಸಲ ಆಗಿಲ್ರಿ. ಯಾಕಂದ್ರೆ ಇದು ಬ್ಯಾಸ್ಗೆ ದಿನ ಅದಲ್ರಿ. ಮಳೆಗಾಲದಾಗ ಮಳೆ ಇರ್ತದೆ ರೀ ಮ್ಯಾಲ. ಚಂದಾಗಿ ಕಾಯಿ ಅಂತೂ ಭಾಳ ಚಂದ ಆಗ್ತದೆ ರೀ ಇದು. ಆದರೆ ಈಗ ನೀರು ಬಿಟ್ಟಿದ ಮೇಲೆ ಬರಬೇಕಲ್ರಿ. ಮಳೆನೇ ಬೇರೆ ಮೇಲೆ ನಾವು ನೀರು ಬಿಟ್ಟಿದ್ದೆ ಜಾಸ್ತಿ ಇದು ಆಗಂಗಿಲ್ಲ ರೀ. ಅದಕ್ಕೆ ಹಂಗಾಗಿ ನೀರು ಬಿಟ್ಟು ಕಾಲಾಗ ಅಷ್ಟೇನು ಒತ್ತಿ ಬಂದಿಲ್ಲ ರೀ. ಕಾಯಿ ಭಾಳ ಇಲ್ರಿ, ಕಮ್ಮಿನೇ ಅವ ರೀ ಸಲ. ಮಳೆಗಾಲದಾಗಂತೂ ಕಡಿಲಿಕ್ಕೆ ಆಗಂಗಿಲ್ಲ ರೀ, ಅಷ್ಟು ಕಾಯಿ ಆತಾವ.
ಸುಮ್ಮ ಈ ಸಲ ಒಂದು ಸ್ವಲ್ಪ ಆಗ್ಯದ್ರಿ ಅದಿಷ್ಟು ಕಡ್ದು ಒಯ್ಬೇಕಲ್ಲತ್ತಾರ. ನಾಳೆಗೆ ಸೋಮವಾರ ಅದಲ್ರಿ, ಸೋಮವಾರ ದಿನ ಒಯ್ಬೇಕಲ್ಲತ್ತಾರ ನಾಳೆಗೆ. ಯಾಕಂದ್ರೆ ಇಲ್ಲಿ ಹಳ್ಳಿಗಡ್ದಾಗ ಇಲ್ಲೇ ನಮ್ಮೂರು ಸಂತಿನೂ ಇರ್ತದ್ರಿ. ಆದ್ರೆ ನಮ್ಮೂರು ಸಂತ್ಯಾಗ ಜಾಸ್ತಿ ಹೋಗಂಗಿಲ್ಲ ರೀ. ಇವು ಅಫ್ಜಲ್ಪುರ್ಕಾದ್ರೆ ಹೋಗ್ತಾವ, ಅದಕ್ಕಲ್ಲಿಗೆ ಅಲ್ಲೇ ಹೋಗಿ ಒಯ್ಬೇಕಂತ ಹೇಳಿ ಇವತ್ತು ಕಲಿಗಿದ್ದೀವಿ ರೀ. ನಾಳೆ ಮುಂಜಾನೆ ದೌಡ್ ಹೋಗ್ತಾರೆ ರೀ. ಇವತ್ತಾದ್ರೆ ಮುಂಜಾನೆ ತೊಗೊಂಡು ಹೋಗ್ಲಿಕ್ಕೆ ಬರ್ತದೆ ರೀ. ಇಲ್ಲಾಂದ್ರೆ ನಾಳೆಗೆ ಆದರೆ ಕಡ್ಕೊಂಡು ಎಲ್ಲ ಚೀಲ ತುಂಬ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗ್ತದಲ್ರಿ. ನಮ್ಮ ಚೆನ್ನಮ್ಮ ಎಲ್ಲೂ ಅಂತೂ ಹೋಗ್ಯಾರ ಅಲ್ಲಿ ಮುಂದೆ ಕಡ್ಲಿಕತ್ತಾರ ಅವರು. ಕಾಯಿನೂ ಒಂದು ಸ್ವಲ್ಪ ಸಣ್ಣ ಆಗ್ಯಾವ್ರಿ ಈ ಸಲ, ದಮ್ ಆಗಿಲ್ರಿ. ಯಾಕಂದ್ರೆ ಭಾಳ ಪಿಂಡ್ ಆತಾವ್ರಿ ಇವು ಕಾಯಿ ಅಂತೂ. ಅದ್ರ ಇಷ್ಟೇ ಆಗಿಬಿಟ್ಟವ್ರಿ ಈ ಸಲ. ಒಳಗೆ ಒಂದೊಂದು ದಮ್ ಆಗ್ಯಾವ್ರಿ, ಅದ್ರ ಒಂದೊಂದು ಆಗಿಲ್ಲ. ಇನ್ನೊಂದು ಇದಿಟ್ಟು ಹೊಲ ಉಳಿದ್ರಿ. ಕಡ್ದು ಎಲ್ಲ ಕಡ್ದಾರಿ. ಇದಿಷ್ಟು ಒಂದು ಅರ್ಧ ಕಡ್ದಾರ. ನಮಕ ಹ್ಞೂ ಏನು ಚೀಲವೈತಿ ಅಲ್ಲೇ ಹಾಕ್ತೀರಿ? ಇಲ್ಲೊಂದು ಅರ್ಧ ಉಳ್ದದಲ್ಲ, ನಾ ಹಾಕ್ಲಿ. ಹೊಲಿತೇನೀಗ ಹೊಸು? ಇದೊಂದಿಷ್ಟು ಕಂಬಿದ್ದು ಇನ್ನೊಂದು ಬುಟ್ಟು ಹಿಡಿತದೆ. ಇದು ಒಂದು ಬುಟ್ಟು ಹಿಡಿತದೆ ಇದು. ಎಲ್ಲಪ್ಪ ಹೊಸು ಕಡಿ ಅಂದಿ? ಹೊಸು ಐತಿ? ಹಾಂ, ಗಾಡಿ ಮೇಲ ಭಾಳ ನೋಡ್ತಿದ್ದು ಬೇಡ. ನಾಳೆ ಟಮ್ಟಮ್ಗಳು ಹೋಗಲ್ಲ ಸೋಮವಾರ. ಇನ್ನೇಸವ 6 ಲೈ 5 ಲೈನವ. ಚೀಲ ಹೊಲಿಕತ್ತಾರ ಈಗ. ಒಂದು 5 ಪ್ಯಾಕೆಟ್ ಕಡ್ದಿದ್ದಾವ್ರಿ, ಇನ್ನೊಂದು ಥೋಡೆ ಕಡಿಯದ. ಅದು ಚೀಲ ಹೊಲ್ದಿಡ್ಬೇಕತ್ತ ಹೊಲಿಲಿಕತ್ತಾರ. ಹೇಳಲ್ ಬಿಡ್ರಿ ಅವು ಕಡೆ. ಈಗ ದಾರ ಕಡಿತಾವಲ್ಲವು. ಆ ರೋಡಿಗೆ ಹೊತ್ಕೊಂಡು ಹೋಗಿ ಅಂದ್ರೆ ಗೊತ್ತಾಗ್ತದ. ಈಗ ಮ್ಯಾಂಗ್ ಹೋಗಿದ್ದಕ್ಕೆ ಹಂಗೆ ಕರ್ರಿ ನಡ್ರಿ ಕಡೆ ನಡ್ರಿ. ಕೇಸ್ ಹಾಕ್ದಿಲ್ಲ ತೆಗಿ. ಹೊಲಿಗೆ ಬರಲ್ಲ ತೆಗಿಯಲ್ಲ. ಒಂದಿಷ್ಟು ತೆಗಿ, ಒಂದು 4 ತೆಗಿ ಪಾಡ್ನೆ. ತೆಗಿ 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 ಹೊಲಿಗೆ ಬರ್ತೀವಿ. ದೌಡ್ ಬಾ ಸೂರ್ಯ ಮುಳುಗ್ ಬಾ.
ಜಲ್ದಿ ಮನೆಗೆ ಹೋಗಪ್ಪ. ಈಗ ಟೈಮ್ ಅಂತೂ 6:30 ಆಗ್ಯದ್ರಿ. ಹೊತ್ತಂತೂ ಪೂರ ಹೋಗ್ಯದ. ಒಂದು ಸ್ವಲ್ಪ ಕತ್ಲೆ ನಸುಕಿ ಆಗ್ಯದ್ರಿ ಈಗ. ಯಾಕಂದ್ರೆ ಒಂದು ದಿವ್ಸ ಅವೇ ಶಾಂತಿ ಕಡೆದಕ್ಕೆಲ್ಲ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಭಾಳ. ಒಂದು 5 ಪ್ಯಾಕೆಟ್ 6 ಪ್ಯಾಕೆಟ್ ಕಡ್ದಿದ್ದೇವೆ ರೀ. ಯಾಕಂದ್ರೆ ಥೋಡೆನೇ ಕಡ್ದಿದ್ದೆವು. ಹೊಲ ಭೀ ಥೋಡೆ ಅದ ರೀ, ಭಾಳ ಹೊಂಟಿಲ್ಲ. ಇನ್ನೊಂದು 2 ಪ್ಯಾಕೆಟ್ ದೊಡ್ಡ ಕಡ್ಸ್ಕೊತದ್ರಿ. ಆಯಿತು, ಒಂದು 6 ಪ್ಯಾಕೆಟ್ ಕಡ್ದು ಇಟ್ಟಿದ್ದೇವೆ ರೀ. ಈಗ ಹೋಗ್ತೇವ್ರಿ ನಸುಕಿಗ್ಯದ. ಅವರು ಒಂದು ಸ್ವಲ್ಪ ಎತ್ತುಗಳು ಇನ್ನೂ ಹಾಕಿ ಬರ್ಲಿಕ್ಕೆ ಹೋಗ್ಯಾರ. ಹೊಂಟಾರ್ರಿ ಅವರು ಒಂದಿಷ್ಟು ಕುರಿಗೆ ತಗೊಂಡು ಹೋಗ್ತೇವೆ ಮನೆಗಂತೂ. ಹಂಗೆ ಹೊಲ್ದಿದೆ ನೋಡಿ, ಹಂಗೆ ನೋಡು, ಹಂಗೆ ಹಾಗೆ ಹುಚ್ಚಂಗಿತ್ತು. ಸ್ವಲ್ಪ ಎಸಾಗ್ಯದ. ಚೋಡ ಮಾಡತ್ತೀನಿ ರೀ ಒಂದು ದಿವ್ಸ. ನಮ್ಮ ಜಟ್ಟುಗಂತೂ ಚೋಡ ಬೇಕಾಗ್ಯದ. ಭಾಳ ಜಗಳ ತೆಗ್ದನ್ರಿ ನನಗೆ ಚೋಡ ಬೇಕಂತೇಳಿ. ಹಂಗಾಗಿ ಒಂದು ದಿವ್ಸ ಮನ್ಯಾಗ ಚುರುಮುರಿ ಅಂತವರಿ, ಅದಕ್ಕಲ್ಗಿ ಚೋಡ ಮಾಡ್ಬೇಕಲ್ಲತ್ತೀನಿ. ಶೇಂಗದ ಕಾಳಂತೂ ಹಸಿವೆ ತೊಗೊಂಡಿನ್ರಿ ನಾ. ಯಾಕಂದ್ರೆ ಹುರಿದಿಲ್ಲ, ಎಣ್ಣೆಗೆ ಕುದಿಸ್ಬೇಕಂತೇಳಿ. ಎಣ್ಣೆ ಕುದಿಸಿ ಶೇಂಗದ ಕಾಳಂತೂ ಭಾಳ ಚಂದ ಆಗ್ತಾವಲ್ರಿ. ಅದಕ್ಕಾಗಿ ಎಣ್ಣೆ ಕುದಿಸ್ಬೇಕಂತೆ ಹುರ್ಲಾರ ಶೇಂಗದ ಕಾಳು ತೊಗೊಂಡಿನ್ರಿ. ಥೋಡೆ ಮಾಡತ್ತೀನ್ರ, ಹಂಗಾಗಿ ಎಣ್ಣೆ ಭೀ ಸ್ವಲ್ಪ ತೊಗೊಂಡಿನಿ, ಭಾಳ ತೊಗೊಂಡಿಲ್ಲ. ಕೊರ್ಬೇವು ಅಂತೂ ಹೊಲ್ದಾಗೈತ್ರಿ, ಅದ್ರ ನನಗೆ ತರೋದಾಗಿಲ್ರಿ ಭಾಳ. ಖಾರ ಸ್ವಲ್ಪ ಹಾಕೊಂಡೇನ್ರಿ. ಯಾಕಂದ್ರೆ ಖಾರ ಅಂತೂ ಭಾಳ ಹತ್ತದ. ಖಾರನೂ ಒಂದು ಸ್ವಲ್ಪ ಕಡಕ್ ಭಾಳ ಅದ ರೀ. ಹಂಗಾಗಿ ಒಂದು ಸ್ವಲ್ಪ ಖಾರ ಹಾಕೊಂಡಿನಿ, ಭಾಳ ಹಾಕೊಂಡಿಲ್ಲ. ಸ್ವಲ್ಪ ಈಗ ಮುಚ್ಚಿ ಬಿಡ್ತೀನಿ ರೀ. ಯಾಕಂದ್ರೆ ಶೇಂಗದ ಕಾಳು ಚೆಂದಾಗಿ ಎಣ್ಣೆ ಕುದಿತಾವ. ಒಂದು ಚುರುಮುರಿ ಹಸನ್ ಮಾಡ್ಕೊಂಬರ್ತೀನಿ ರೀ. ಚುರುಮುರಿ ಅಂತೂ ಹಸನ್ ಮಾಡ್ಕೊಂಬಂದು ತಂದೀನಿ ರೀ ನಾ. ಈಗ ನೋಡಂಬ್ರಿ, ಇದು ಶೇಂಗದ ಕಾಳಂತೂ ಕುದ್ದಾವ ಮಾಡ್ಯಾವ. ಶೇಂಗದ ಕಾಳಂತೂ ಒಂದು ಸ್ವಲ್ಪ ಕಡಕ್ ಆಗ್ಯಾವ್ರಿ. ಸಾಕೀಗ ಹಾಕಿ ಚೋಡದಾಗ ಹಾಕಿ ಚುರುಮುರಿ ಹಾಕಿ ಕಲಿಸ್ತೀನಿ ರೀ ಇದಕ್ಕೆ. ಯಾಕಂದ್ರೆ ಪೂರಾನೇ ಹಾಕೊಂಡು ಬಿಟ್ಟಿನ್ರಿ ನಾ ಇದಕ್ಕೆ. ಇದಕ್ಕೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಈಗ. ನೋಡ್ರಿ, ಇವತ್ತು ನಾನು ಸುಮ್ಮ ಸಿಂಪಲ್ದಾಗ ಒಂದು ದಿವಸ ಚೂಡ ಮಾಡೀನಿ ರೀ ತಿಲ್ಲಕ್ಕೆ. ನಮ್ಮ ಜಟ್ಟುನ ಕಾಲಾಗ್ರಿ ಇದು ಕಿರಿಕಿರಿ ಅಂತೂ. ಯಾಕಂದ್ರೆ ಒಂದು ಬೇಕಂದ್ರೆ ಒಂದು ಬೇಕೇರಿ ಅವನಿಗೆ ಮಾಡತಕ್ಕ ಬಿಡಂಗಿಲ್ಲ ರೀ. ಮಾಡಿ ಭಾಳ ಕಿರಿಕಿರಿ ಮಾಡ್ತಾನೆ. ಅದಕ್ಕಾಗಿ ಸುಮ್ಮ ಒಂದು ಸ್ವಲ್ಪ ಖಾರ ಉಪ್ಪು ಒಂದಿಷ್ಟು ಶೇಂಗದ ಕಾಳು ಹಾಕಿ ಪಾಣಿ ಹೊಡೆದು ಚೂಡ ಮಾಡಿದ್ರಿ ಒಂದು ಥೋಡೆ.